Hi friends, I am Rakshita Base. My topic the mechanism of wage and salary administration. Today I will discuss about the mechanism of wage and salary administration. Wages and salary in administration introduction. Wage and salary constitute the major factor in the economic and social life of any community. In an economic sense, wages represent payment of compensation in return for work done. In a sociological sense, wages characterize stratification of occupation categories. In a psychological sense, wages satisfy needs directly and indirectly in response to changing employee aspiration. ಅಂದರೆ ಎಕನಾಮಿಕ್ ಮೀನಿಂಗಲ್ಲಿ ಎನಿ ಕಮಿಟಿಯ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಲೈಫಲ್ಲಿ ವೇಜಸ್ ಆ್ಯಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಮೇಜರ್ ಫ್ಯಾಕ್ಟರ್ ಆಗಿದೆ. ಈ ಎಕನಾಮಿಕ್ ಸೆನ್ಸಲ್ಲಿ ಕಂಪ್ಲೀಟ್ ಮಾಡಿದ ವರ್ಕ್ಗೆ ರಿಟರ್ನ್ ಆಗಿ ಕಾಂಪನ್ಸೇಷನ್ ಪೇಮೆಂಟ್ನ ರೆಪ್ರೆಸೆಂಟ್ ಆಗಿ ಕೊಡುವುದಾಗಿದೆ. ಮತ್ತು ಸೋಷಾಲಜಿಕಲ್ ಸೆನ್ಸಲ್ಲಿ ವೇಜಸ್ ಕ್ಯಾಟಗರೀಸ್ನ ಆಕ್ಯುಪೇಷನ್ ಸ್ಟಾಟಿಸ್ಟಿಫಿಕೇಶನ್ ಕ್ಯಾರೆಕ್ಟರೈಸ್ನ ಮಾಡುತ್ತದೆ. ಮತ್ತು ಸೈಕಾಲಜಿಕಲ್ ಸೆನ್ಸಲ್ಲಿ ಚೇಂಜಿಂಗ್ ಆಯ್ತಿರೋ ಎಂಪ್ಲಾಯೀಸ್ಗೆ ಆಸ್ಪಿರೇಷನ್ ಆಗಿ ರೆಸ್ಪಾನ್ಸ್ ಪೇಮೆಂಟ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀಡ್ಸ್ನ ಸ್ಯಾಟಿಸ್ಫೈ ಮಾಡುವುದಾಗಿದೆ. ಮೀನಿಂಗ್ In simple words, wages mean rewards for the labours for its services rendered to the industry. This can be paid on per unit, per hour, daily, fortnightly, weekly, or monthly basis. Labours render services of both types, mental and physical. ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ ವೇಜಸ್ ಆ್ಯಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಲೇಬರ್ ಸರ್ವಿಸ್ಗೆ ರಿವಾರ್ಡ್ಸ್ ಕೊಡುವುದಾಗಿದೆ. ಅಂದರೆ ಲೇಬರ್ಸು ಅವ್ರು ಕಂಪ್ಲೀಟ್ ಮಾಡಿದ ಕೆಲಸಕ್ಕೆ ಅವ್ರಿಗೆ ಪ್ರತಿಫಲ ಆಗಿ ಪೇಮೆಂಟ್ನ ಕೊಡುವುದಾಗಿದೆ. ಇವುಗಳನ್ನು ಪರ್ ಯೂನಿಟ್, ಪರ್ ಅವರ್, ಡೈಲಿ, ಫಾರ್ಟ್ನೈಟ್ಲಿ, ವೀಕ್ಲಿ, ಮಂತ್ಲಿ ಬೇಸಿಸ್ ಮೇಲೆ ಪೇಮೆಂಟ್ನ ಕೊಡ್ಬೋದು. ಲೇಬರ್ಸು ಬೋತ್ ಟೈಪ್ಸಲ್ಲಿ ರ್ಯಾಂಡರ್ ಸರ್ವಿಸ್ನ ಕೊಡ್ತಾರೆ. ಅಂದರೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಸರ್ವಿಸಸ್ನ ನೀಡುತ್ತಾರೆ. Definition of wage and salary administration. The wage in the return remuneration paid by the employee to his employee. According to laissez-faire policy, wage is the price paid to the workers for the services he has sold to the employer. According to Benham, wages means the amount paid to the labor for his services to the employers. ಬೆನ್ನಮ್ ಪ್ರಕಾರ ವೇಜಸ್ ಮೀನ್ಸ್ ಎಂಪ್ಲಾಯರ್ಸು ಅವ್ರು ಮಾಡಿದ ಸರ್ವಿಸ್ಗಾಗಿ ಲೇಬರ್ಸು ಕೊಡುವ ಪೇಮೆಂಟ್ ಅಮೌಂಟ್ ಆಗಿದೆ. ಅಕಾರ್ಡಿಂಗ್ ಟು PM ಸ್ನೋಹ್ಯಾಕ್, ವೇಜಸ್ ಇಸ್ ದಟ್ ಲೇಬರ್ಸ್ ರೆಮ್ಯುನರೇಷನ್ ವಿಚ್ ಕ್ರಿಯೇಟ್ ದಿ ಯುಟಿಲಿಟಿ. PM ಸ್ನೋಹ್ಯಾಕ್ ಅವರ ಪ್ರಕಾರ ಅಂದರೆ ವೇಜಸ್ ಲೇಬರ್ಸ್ ರೆಮ್ಯುನರೇಷನ್ ಯುಟಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತದೆ ಎಂದರ್ಥ. ಅವ್ರು ಕೊಡುವ ರೆಮ್ಯುನರೇಷನ್ನ ಯಾವುದಾದ್ರೂ ಒಂದಕ್ಕೆ ಯುಟಿಲಿಟಿ ಮಾಡಿ ಮತ್ತು ಅದನ್ನ ಕ್ರಿಯೇಟ್ ಮಾಡುವುದು ಅಂತ ಇವರು ಹೇಳಿದ್ದಾರೆ. ವೇಜ್ ಆ್ಯಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಮೆಕಾನಿಸಮ್ ಅಂದರೆ ವೇಜ್ ಆ್ಯಂಡ್ ಸ್ಯಾಲರಿ ಆರ್ ಸ್ಟ್ರಕ್ಚರ್ಡ್ ಆ್ಯಂಡ್ ಫಿಕ್ಸ್ಡ್ ಆನ್ ದಿ ಬೇಸಿಸ್ ಆಫ್ ಸರ್ವರ್ ಸಿಸ್ಟಮ್ ಸಚ್ ಆಸ್ ವೇಜ್ ಆ್ಯಂಡ್ ಸ್ಯಾಲರಿ ಸರ್ವೆ ಕನ್ಕ್ಲೂಷನ್ಸ್, job analysis and job evaluation theories related to compensation structures. The central government has also passed various acts such as the Minimum Wage Act, the Fair Wage Act, the Equal Remuneration Act, etc. Later on to minimize the rising deficits and establish control on the determination of wage and salaries. Various committee, boards or communication were constituted. ಅಂದರೆ ವೇಜ್ ಆ್ಯಂಡ್ ಸ್ಯಾಲರಿ ಸರ್ವೆ ಕನ್ಕ್ಲೂಷನ್, ಜಾಬ್ ಅನಾಲಿಸಿಸ್ ಆ್ಯಂಡ್ ಜಾಬ್ ಇವ್ಯಾಲ್ಯೂಯೇಷನ್ ಕಾಂಪನ್ಸೇಷನ್ಗೆ ಸಂಬಂಧಿಸಿದ ಸಿದ್ಧಾಂತಗಳು ಮತ್ತು ಪರಿಹಾರವನ್ನು ಸ್ಟ್ರಕ್ಚರ್ ಮಾಡಲಾಗುತ್ತದೆ. ಅದರ ಮೇಲೆ ಎಫೆಕ್ಟ್ ಬೀರುವ ಅಂಶಗಳನ್ನು ಹಲವಾರು ಸಿಸ್ಟಮ್ ಆಧಾರದ ಮೇಲೆ ವೇಜ್ ಆ್ಯಂಡ್ ಸ್ಯಾಲರಿಯನ್ನು ಸ್ಟ್ರಕ್ಚರ್ ಮತ್ತು ಫಿಕ್ಸೆಡ್ ಮಾಡಲಾಗಿದೆ. ಸೆಂಟ್ರಲ್ ಗೌರ್ನಮೆಂಟ್ ಮಿನಿಮಮ್ ವೇಜ್ ಆ್ಯಕ್ಟ್, ಫೇರ್ ವೇಜ್ ಆ್ಯಕ್ಟ್, ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ವೇರಿಯಸ್ ಆ್ಯಕ್ಟ್ಗಳನ್ನು ಪಾಸ್ ಮಾಡಿದೆ. ಲೇಟರ್
ರೈಸಿಂಗ್ ಆಗುತ್ತಿರುವ ಆರ್ಗ್ಯುಮೆಂಟ್ಸ್ನ ಕಡಿಮೆ ಮಾಡಲು ವೇಜ್ ಆ್ಯಂಡ್ ಸ್ಯಾಲರಿಯನ್ನು ಎಸ್ಟಾಬ್ಲಿಷ್ ಮಾಡುತ್ತಾರೆ ಮತ್ತು ಕಂಟ್ರೋಲ್ ಎಸ್ಟಾಬ್ಲಿಷ್ ವೇರಿಯಸ್ ಕಮಿಟಿ ಬೋರ್ಡ್ ಆ್ಯಂಡ್ ಕಮಿಷನ್ನು ಸ್ಟ್ರಕ್ಚರ್ ಮಾಡಲಾಯಿತು. ವೇಜ್ ಆ್ಯಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಮೆಕಾನಿಸಮಲ್ಲಿ ಫಸ್ಟ್ ಒನ್ ಫೇರ್ ವೇಜ್ ಕಮಿಟಿ, ಸೆಕೆಂಡ್ ಒನ್ ಬೈ ಪಾರ್ಟಿ ನಿಯೋಗೇಷನ್, ಥರ್ಡ್ ಒನ್ ವೇಜ್ ಬೋರ್ಡ್, ಫೋರ್ತ್ ಒನ್ ಪೇ ಕಮಿಷನ್ ಆ್ಯಂಡ್ ಫಿಫ್ತ್ ಒನ್ ಟ್ರಿಬ್ಯುನಲ್ಸ್ ಟು ಡೀಲ್ಸ್ ವಿತ್ ದಿ ಡಿಸ್ಪ್ಯೂಟ್ಸ್. ಅದರಲ್ಲಿ ಫಸ್ಟ್ ಒನ್ ಫೇರ್ ವೇಜ್ ಕಮಿಟಿ. ಫೇರ್ ವೇಜ್ ಕಮಿಟಿ ರೆಜಿನ್ ಹೇಗಿದೆ ಅಂದರೆ, ಫೇರ್ ವೇಜ್ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ 1948 ಟು ಎಕ್ಸಾಮೈನ್ ದಿ feasibility of assuring a minimum wage, fair wage and living wage in the concept of the Article 39 and 43 of the Fair Wage Bill put in Parliament in 1950. ಅಂದರೆ 1950ಯಲ್ಲಿ ಪಾರ್ಲಿಮೆಂಟ್ 39 ಆ್ಯಂಡ್ 43 ಆರ್ಟಿಕಲ್ ಹಿನ್ನೆಲೆಯಲ್ಲಿ ಮಿನಿಮಮ್ ವೇಜ್, ಫೇರ್ ವೇಜ್ ಆ್ಯಂಡ್ ಲಿವಿಂಗ್ ವೇಜ್ನ ಅದು ಖಾತರಿಪಡಿಸಲು ಮತ್ತು ಅದರ ಕಾರ್ಯದಕ್ಷತೆಯನ್ನು ಎಕ್ಸಾಮಿನ್ ಮಾಡಲು ಫೇರ್ ವೇಜ್ ಕಮಿಟಿಯನ್ನು 1948 ಎಸ್ಟಾಬ್ಲಿಷ್ ಮಾಡಿದರು. ಅಕಾರ್ಡಿಂಗ್ ಟು ದಿ ಫೇರ್ ವೇಜ್ ಕಮಿಟಿ, ದಿ ಫೇರ್ ವೇಜ್ ಆ್ಯಂಡ್ ಡಿಫೈನ್ ಆಸ್ ವೈಲ್ ದಿ lower limit of the fair wage must absolutely be the minimum wage. The upper limit is equally set up by what may broadly be called the capacity of industry to pay. ಅಂದರೆ ಫೇರ್ ವೇಜು ಲೋವರ್ ಲಿಮಿಟ್ ಆ್ಯಂಡ್ ಮಿನಿಮಮ್ ವೇಜ್ ಆಗಿರಬೇಕು, ಬಟ್ ಅಪ್ಪರ್ ಲಿಮಿಟಲ್ಲಿ ಈಕ್ವಲಿ ಸೆಟ್ ಮಾಡಿರಬೇಕು. ಇದನ್ನು ಕೆಪಾಸಿಟಿ ಆಫ್ ಇಂಡಸ್ಟ್ರಿ ಟು ಪೇ ಎಂದು ಕರೆಯುತ್ತಾರೆ. ಬಿಟ್ವೀನ್ ದಿಸ್ ಟೂ ಲಿಮಿಟ್ಸ್ ದಿ ಆಕ್ಚುಯಲ್ ವೇಜ್ ವಿಲ್ ಡಿಪೆಂಡ್ ಅಪಾನ್ ದಿ ಕನ್ಸಿಡರೇಷನ್ ಆಫ್ ಫಸ್ಟ್ ಒನ್ ಪ್ರೊಡಕ್ಟಿವಿಟಿ ಆಫ್ ಲೇಬರ್, ಸೆಕೆಂಡ್ ಒನ್ ಪ್ರಿವೈಲಿಂಗ್ ರೇಟ್ ಆಫ್ ಲೇಬರ್ ಇನ್ ದಿ ನೈಬೋರಿಂಗ್ ಇಂಡಸ್ಟ್ರೀಸ್, ಥರ್ಡ್ ಒನ್ ದಿ ಲೆವೆಲ್ ಆಫ್ ಸ್ಟೇಟ್ ಅಂಡ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಫೋರ್ತ್ ಒನ್ ಪ್ಲೇಸ್ ಆಫ್ ದಿ ಇಂಡಸ್ಟ್ರಿ. ಅಂದರೆ ಲೇಬರ್ ಪ್ರೊಡಕ್ಟಿವಿಟಿನ ಕನ್ಸಿಡರೇಷನ್ ಮಾಡುವುದು, ಸೆಕೆಂಡ್ ಒನ್ ನೈಬೋರಿಂಗ್ ಇಂಡಸ್ಟ್ರಿನ ಚಾಲ್ತಿಯಲ್ಲಿರುವ ಸಮರ್ಪಕ ಪ್ರಮಾಣ ಮೇಲೆ ಕನ್ಸಿಡರೇಷನ್ ಡಿಪೆಂಡ್ಸ್ ಮಾಡ್ಬೋದು, ಮತ್ತು ಸ್ಟೇಟ್ ಇಲ್ಲ ನ್ಯಾಷನಲ್ ಇನ್ಕಮ್ ಲೆವೆಲ್ನ ಕನ್ಸಿಡರ್ ಮಾಡೋದು, ಇಂಡಸ್ಟ್ರಿಯಲ್ ಪ್ಲೇಸ್ನ ಡಿಪೆಂಡ್ ಮಾಡ್ಬೋದು. ಇದರ ಸ್ಟ್ರಕ್ಚರ್: ದಿ ಗೌರ್ಮೆಂಟ್ ಅಪಾಯಿಂಟ್ಸ್ ದಿ ಕಮಿಟಿ wherein the members are drawn from the government, the employers and the judiciary to examine the feasibility of ensuring minimum wages. ಅಂದರೆ ಗೌರ್ಮೆಂಟ್ ಈ ಕಮಿಟಿಯನ್ನು ಅಪಾಯಿಂಟ್ ಮಾಡುತ್ತದೆ. ಇದರಲ್ಲಿ ಮೆಂಬರ್ಸ್ ಗೌರ್ಮೆಂಟ್, ಎಂಪ್ಲಾಯರ್ಸ್ ಆ್ಯಂಡ್ ಜಡ್ಸಿಯರಿಯಿಂದ ಮಿನಿಮಮ್ ವೇಜಸನ್ನು ಎನ್ಶೂರ್ ಫಿಸಿಬಿಲಿಟಿನ ಎಕ್ಸಾಮಿನ್ ಮಾಡುತ್ತದೆ. ಫಂಕ್ಷನ್: After examining the facts, the committee defines the minimum wage and suggests the measure to ensure a fair earning to the workers. ಇದರ ಫಂಕ್ಷನ್ ಅಂದರೆ ಸತ್ಯಗಳನ್ನು ಎಕ್ಸಾಮಿನ್ ಮಾಡಿದ ನಂತರ ಕಮಿಟಿಯ ಮಿನಿಮಮ್ ವೇಜ್ನ ಡಿಫೈನ್ ಮಾಡಲಾಗುತ್ತದೆ ಮತ್ತು ಲೇಬರ್ಸ್ಗೆ ಫೇರ್ ವೇಜ್ ಕಮಿಟಿ ರೆಮ್ಯುನರೇಷನ್ ಆ್ಯಕ್ಟ್ ಪ್ರಕಾರ ಗಳಿಸುವುದು ಸ್ವಯಂ ಮತ್ತು ಫ್ಯಾಮಿಲಿ ಸಪೋರ್ಟ್ ಮಾಡುವ ಸಮರ್ಥರಾಗಿದ್ದರೆ ಅವರನ್ನು ಎಂಪ್ಲಾಯ್ ಎನ್ಶೂರ್ನ ಮಾಡಬೇಕು. ಸೆಕೆಂಡ್ ಒನ್ ಬೈ ಪಾರ್ಟಿ ನೆಗೋಷಿಯೇಷನ್. ದಿಸ್ ಇಸ್ ಎ ಮೆಕಾನಿಸಮ್ ಟು ಅರೈವ್ ಎಟ್ ಎ ಮ್ಯೂಚುಯಲಿ ಅಗ್ರೀಡ್ ಸ್ಟ್ರಕ್ಚರ್ ಬಿಟ್ವೀನ್ ದಿ ಎಂಪ್ಲಾಯರ್ಸ್ ಆ್ಯಂಡ್ ದಿ ಎಂಪ್ಲಾಯೀಸ್. ಎ ಕಾಂಪ್ರಮೈಸ್ is reached through balancing the opposite strengths. However, wage board remuneration and collective bargaining are the main machinery of this system of fixing the wages. ಅಂದರೆ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್ ನಡುವೆ ಮ್ಯೂಚುವಲಿ ಅಗ್ರಿ ಸ್ಟ್ರಕ್ಚರ್ನ ಇದು ಒಂದು ಕಾರ್ಯವಿಧಾನವಾಗಿದೆ. ಸ್ಟ್ರಕ್ಚರ್ಗೆ ಇದು ಕಾರ್ಯವಿಧಾನವಾಗಿದೆ. ಆಪೋಸಿಟ್ ಸ್ಟ್ರೆಂತ್ಸ್ನ ಬ್ಯಾಲೆನ್ಸಿಂಗ್ ಮಾಡುವ ಮೂಲಕ ಕಾಂಪ್ರಮೈಸ್ ಮಾಡಿಕೊಳ್ಳಲಾಗುತ್ತದೆ ಮತ್ತು ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ನಡುವೆ ಯಾವುದಾದರೂ ಸಮಸ್ಯೆಯನ್ನು ಪರಿಹರಿಸಿದಾಗ
ಮತ್ತು ಇತ್ಯರ್ಥ ಮಾಡಿದಾಗ ಅದು ಬೈ ಪಾರ್ಟಿ ಥಿಂಕಿಂಗ್ ಆಗಿರುತ್ತದೆ. ಈಗ ಎಂಪ್ಲಾಯ್ ಆ್ಯಂಡ್ ಎಂಪ್ಲಾಯ್ ನಡುವೆ ಯಾವುದಾದರೂ ಆರ್ಗ್ಯುಮೆಂಟ್ಸ್ ಇಲ್ಲ ಸಮಸ್ಯೆಯನ್ನು ಬಂದಾಗ ಅದು ಬೈ ಪಾರ್ಟಿಯವರು ಥಿಂಕ್ ಮಾಡಿ ಸೊಲ್ಯೂಷನ್ ಮಾಡುವುದಾಗಿದೆ. ಕಲೆಕ್ಟಿವ್ ಬಾರ್ಗೇನಿಂಗ್ ಆರ್ಜಿನ್ ಇಟ್ ಆರಿಜಿನೇಟೆಡ್ ಇನ್ ದಿ ರೈಟಿಂಗ್ ಆಫ್ ಸೆಡ್ಡಿ and British Webb, who related this term with the wage settlement process between the two parties, that is, the employers and the employee. ಇದು ಸಿಡ್ನಿ ಮತ್ತು ಬ್ರಿಟಿಷ್ ವೆಬ್ ಅದರ ರೈಟಿಂಗ್ಗಳಲ್ಲಿ ಒರಿಜಿನೇಟ್ ಮಾಡಲಾಗುತ್ತದೆ ಮತ್ತು ಅವರು ವರ್ಡ್ಸ್ಗಳನ್ನು ಟೂ ಪಾರ್ಟೀಸ್ ನಡುವಿನ ವೇಜ್ ಸೆಟ್ಲ್ಮೆಂಟ್ ಮತ್ತು ಪ್ರೋಸೆಸ್ಗೆ ರಿಲೇಟೆಡ್ ಮಾಡಿರ್ತಾರೆ. ಅಂದರೆ ಎಂಪ್ಲಾಯರ್ಸ್ ಮತ್ತು ಎಂಪ್ಲಾಯರ್ಗ ರಿಲೇಟೆಡ್ ಮಾಡಿರ್ತಾರೆ ಮತ್ತು ವೇಜಸ್ ಆ್ಯಂಡ್ ಸ್ಯಾಲರಿಗೆ ರಿಲೇಟೆಡ್ ಆದ ಕ್ವಶನ್ಗಳನ್ನು ಕಲೆಕ್ಟಿವ್ ಬಾರ್ಗೇನಿಂಗಲ್ಲಿ ಮೇನ್ ಸಬ್ಜೆಕ್ಟ್ ಆಗಿದೆ. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಿಂಗ್ ಇಟ್ ಈಸ್ ಎ ಬೈ ಪಾರ್ಟಿ ಇನ್ ನೇಚರ್ ವರ್ ರೆಪ್ರೆಸೆಂಟೇಟಿವ್ ಫ್ರಮ್ ದಿ ಎಂಪ್ಲಾಯರ್ ಆ್ಯಂಡ್ ದಿ ಎಂಪ್ಲಾಯಿ ಯೂನಿಯನ್ ಫ್ರಮ್ ಬೋರ್ಡ್ ಟು ಡಿಸ್ಕಸ್ ವೇಜ್ ರಿಲೇಟೆಡ್ ಇಶ್ಯೂ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಇಸ್ ಸಿಗ್ನಲ್ಡ್ ಆನ್ ದಿ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್. ಅಂದರೆ ಈ ನೇಚರಲ್ಲಿ ಬೈ ಪಾರ್ಟಿ ಆಗಿದೆ. ಅಲ್ಲಿ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಇದರಲ್ಲಿ ರೆಪ್ರೆಸೆಂಟೇಟಿವ್ ವೇಜ್ಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಲು ಬೋರ್ಡ್ನ ಸ್ಟ್ರಕ್ಚರ್ ಮಾಡಿರ್ತಾರೆ. ವೇಜ್ಗೆ ರಿಲೇಟೆಡ್ ಆದ ಇಶ್ಯೂ ಮತ್ತು ಆರ್ಗ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಲಾಗುತ್ತದೆ. Tripartite negotiation. The wage board is tripartite in nature and is a voluntary negotiation body set up by the government after discussion between the employers and the employee to regulate the wages. Otherwise, the employers and the employee can voluntarily appoint an arbitrator and the issue can be discussed in front of the arbitrators to give a fair decision and to satisfy both the employers the employees. ಅಂದರೆ ವೇಜ್ ಬೋರ್ಡಲ್ಲಿ ಪಾರ್ಟೀಸ್ ನೇಚರ್ ಆಗಿದೆ. ವೇಜ್ನ ಕಂಟ್ರೋಲ್ ಮಾಡಲು ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ನಡುವೆ ಡಿಸ್ಕಷನ್ ಮಾಡಿದ ನಂತರ ಗೌರ್ನಮೆಂಟ್ ವಾಲಂಟರಿಯಾಗಿ ನಿಯೋಗೇಷನ್ ಆಗಿ ಮಾಡಲಾಗುತ್ತದೆ. ಅದರ್ವೈಸ್ ಎಂಪ್ಲಾಯ್ ಆ್ಯಂಡ್ ಎಂಪ್ಲಾಯರ್ ವಾಲಂಟರಿಲಿ ಅಪಾಯಿಂಟ್ನ ಮಾಡ್ಬೋದು ಮತ್ತು ಫೇರ್ ಡಿಸಿಷನ್ ನೀಡಲು ಎಂಪ್ಲಾಯರ್ ಮತ್ತು ಎಂಪ್ಲಾಯಿಗಳಿಗೆ ಸ್ಯಾಟಿಸ್ಫೈ ಮಾಡಲು ಈ ವಿಷಯಗಳ ಬಗ್ಗೆ ಡಿಸ್ಕಸ್ನ ಮಾಡಬಹುದಾಗಿದೆ. ಥರ್ಡ್ ಒನ್ ವೇಜ್ ಬೋರ್ಡ್ ಅದರದ ಆರ್ಜಿನ್. ದಿ ಕಾನ್ಸೆಪ್ಟ್ ಆಫ್ ಎಸ್ಟಾಬ್ಲಿಷಿಂಗ್ ಎ ವೇಜ್ ಬೋರ್ಡ್ ಇನ್ ಆನ್ ಔಟ್ಕಮ್ ಆಫ್ ದಿ ಸೆಕೆಂಡ್ 5-year plan of our country. The first non-statutory wage board was appointed for the cotton textile industry in March 1957 and wage boards were also appointed for sugar, cement, tea, coffee, rubber plantation, iron and steel industries etc. ವೇಜ್ ಬೋರ್ಡ್ ಕಾನ್ಸೆಪ್ಟ್ನ ಎಸ್ಟಾಬ್ಲಿಷ್ ಮಾಡಲು ನಮ್ಮ ಕಂಟ್ರಿ ಸೆಕೆಂಡ್ 5 years ಪ್ಲ್ಯಾನ್ಗೆ ಔಟ್ಕಮ್ಸ್ ಆಗಿದೆ ಮತ್ತು ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಮಾರ್ಚ್ 1957ರಲ್ಲಿ ಫಸ್ಟ್ ನಾನ್ ಸ್ಟ್ಯಾಟ್ಯೂಟರಿ ವೇಜ್ ಬೋರ್ಡನ್ನು ಅಪಾಯಿಂಟ್ಮೆಂಟ್ ಮಾಡಲಾಯಿತು ಮತ್ತು ಶುಗರ್, ಸಿಮೆಂಟ್, ಟೀ, ಕಾಫಿ, ರಬ್ಬರ್ ಪ್ಲಾಂಟೇಶನ್, ಸ್ಟೀಲ್ ಆ್ಯಂಡ್ ಇರಾನ್ನ ವೇಜ್ ಬೋರ್ಡ್ನ ನೇಮಿಸಲಾಯಿತು. ಇದು ನಾನ್ ಸ್ಟ್ಯಾಟ್ಯೂಟರಿ ಸಂಸ್ಥೆಯಾಗಿದ್ದು ಎಂಪ್ಲಾಯಿ ಮತ್ತು ಎಂಪ್ಲಾಯರ್ಗಳಿಗೆ ರಿಲೇಟೆಡ್ ಬಾರ್ಗೇನಿಂಗ್ ನಿಭಾಯಿಸಲು ಗವರ್ನಮೆಂಟ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸ್ಟ್ರಕ್ಚರ್. ದಿ ವೇಜ್ ಬೋರ್ಡ್ ಇಸ್ tripartite in nature and is a voluntary negotiation body set up the discussion between the employee and the employer to regulate the wages. The constitute of an equal number of representatives from the employers and the employees with an independent chairperson. ಅಂದರೆ ವೇಜ್ ಬೋರ್ಡ್ನ
3 ಪಾರ್ಟೀಸ್ ನೇಚರ್ ಆಗಿದ್ದು ಮತ್ತು ವೇಜ್ ಕಂಟ್ರೋಲ್ ಮಾಡಲು ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ನಡುವೆ ಡಿಸ್ಕಷನ್ ಮಾಡಲು ಬೋರ್ಡ್ನ ಸ್ಥಾಪಿಸಿದ್ದಾರೆ ಮತ್ತು ವಾಲಂಟಿಯರಾಗಿ ಸಮಾಲೋಚನಾ ಸಂಸ್ಥೆಯಾಗಿದ್ದು ಇದು ಎಂಪ್ಲಾಯರ್ಸ್ಗೆ ಇಂಡಿಪೆಂಡೆಂಟ್ ಚೇರ್ಮನ್ ಪರ್ಸನ್ ಆಗಿ ಹೊಂದಿದೆ ಮತ್ತು ಈ ಎಂಪ್ಲಾಯರ್ನ ಈಕ್ವಲ್ ನಂಬರ್ಸ್ ಆಗಿ ರೆಪ್ರೆಸೆಂಟೇಟಿವ್ ಮಾಡಲು ಕಾನ್ಸ್ಟಿಟ್ಯೂಟ್ ಮಾಡಿದೆ. ಫಂಕ್ಷನ್: ದಿ ಬೋರ್ಡ್ ಹ್ಯಾಸ್ ಟು ಸ್ಟಡಿ ವೇರಿಯಸ್ ಫ್ಯಾಕ್ಟರ್ಸ್ ಬಿಫೋರ್ ಮೇಕಿಂಗ್ ಎನಿ ರೆಕಮೆಂಡೇಶನ್ ಆನ್ ದಿ ಬೇಸಿಸ್ ಆಫ್ ದಿ above criteria. The wage board examines the needs-based minimum wage, job evaluation, productivity criteria, social, economic consideration, age, needs for employers' capacity to pay to conclude their recommendation for basic pay, DA increase and other allowance. ಇದರ ಫಂಕ್ಷನ್ ಅಂದರೆ ಯಾವುದೇ ಶಿಫಾರಸು ಮಾಡುವ ಪೋಸ್ಟ್ ಬೋರ್ಡನ್ನು ವೇರಿಯಸ್ ಫ್ಯಾಕ್ಟರ್ನ ಸ್ಟಡಿ ಮಾಡಬೇಕು. ಮೇಲಿನ ಮಾನದಂಡ ಆಧಾರದ ಮೇಲೆ ವೇಜಸ್ ಬೋರ್ಡ್ನ ಅಗತ್ಯ ಆಧಾರಿತ ಮಿನಿಮಮ್ ವೇಜ್, ಜಾಬ್ ಇವ್ಯಾಲ್ಯೂಯೇಷನ್, ಪ್ರೊಡಕ್ಟಿವಿಟಿ ಕ್ರೈಟೀರಿಯಾ, ಸೋಷಿಯಲ್ ಎಕನಾಮಿಕ್ ಕನ್ಸಿಡರೇಷನ್, ಏಜ್ ಲಿಗಲೇಷನ್ನ ಎಂಕರೇಜ್ ಅಗತ್ಯತೆ ಇದೆ. ಮೂಲ ವೇತನ ತಮ್ಮ ಶಿಫಾರಸನ್ನು ತೀರ್ಮಾನಿಸಲು ಪೇಮೆಂಟ್ ಉದ್ಯೋಗ ಎಂಪ್ಲಾಯರ್ಸ್ಗೆ ಇನ್ಕ್ರೀಸ್ ಮಾಡೋದು ಮತ್ತು ಅಲೋಯನ್ಸ್ ಮಾಡುವುದಾಗಿದೆ. ಫೋರ್ತ್ ಒನ್, ಪೇ ಕಮಿಷನ್. ಪೇ ಕಮಿಷನ್ ಒರಿಜಿನ್. ಪೇ ಕಮಿಷನ್ಸ್ ಆರ್ ದಿ ಸ್ಯಾಲರಿ ಫಿಕ್ಸಿಂಗ್ ಮೆಷಿನರಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದಿ ಎಂಪ್ಲಾಯೀಸ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಅಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್. ಅಂದರೆ ಪೇ ಕಮಿಷನ್ ಪಬ್ಲಿಕ್ ಸೆಕ್ಟರ್ಗೆ ಎಂಪ್ಲಾಯಿ ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಯಾಲರಿ ಫಿಕ್ಸಿಂಗ್ ಮಾಡುವ ಮೆಷಿನರಿ ಆಗಿವೆ. ಮತ್ತು ಫಿಕ್ಸಿಂಗ್ ಪೇ ಕಮಿಷನ್ ಸೆಂಟ್ರಲ್ ಗೌರ್ಮೆಂಟ್ 1946ರಲ್ಲಿ ಜಡ್ಜ್ ವರ್ಣಾಚಾರ್ಯರು ಅವರ ಅಧ್ಯಕ್ಷತೆಯಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಸ್ಟ್ರಕ್ಚರ್: ದಿ ಕಮಿಷನ್ ಆಸ್ ಎ ಟೀಮ್ ಆಫ್ ಎಕನಾಮಿಕ್ಸ್, ಸೆಕ್ರೆಟರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ and representatives from relevant ministries under the chairmanship of a retired judge. ಅಂದರೆ ಕಮಿಷನ್ ಎಕನಾಮಿಕ್ಸ್ ಸೆಕ್ಟರ್, ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂಡ್ ರೆಪ್ರೆಸೆಂಟೇಟಿವ್ಲಿ ರಿಟೈರ್ಡ್ ಜಡ್ಜ್ ಚೇರ್ಮನ್ಶಿಪ್ಪಲ್ಲಿ ರಿಲೇಟೆಡ್ ಮಿನಿಸ್ಟ್ರಿಗಳನ್ನು ಹೊಂದಿದೆ. ಫಂಕ್ಷನಿಂಗ್: The government gives the directives according to which the commission is to examine the possibilities and advocacy of any increase the pay structure considering the impact of rising price indexes. The emphasis is laid on ensuring the work of deciding wages according to the needs of the workers. ಅಂದರೆ ರೈಸಿಂಗ್ ಪ್ರೈಸ್ನ ಇಂಡಸ್ಟ್ರೀಸ್ನ ಇಂಪ್ಯಾಕ್ಟನ್ನು ಕನ್ಸಿಡರ್ ಮಾಡಲಾಗುತ್ತೆ ಮತ್ತು ಪೇ ಸ್ಟ್ರಕ್ಚರಲ್ಲಿ ಪಾಸಿಬಿಲಿಟಿ ಆ್ಯಂಡ್ ಅಡ್ವೊಕೇಸಿಯನ್ನು ಎಕ್ಸಾಮೈನ್ ಮಾಡಲು ಕಮಿಷನ್ ಡೈರೆಕ್ಷನ್ ನೀಡುತ್ತಾರೆ. ಲೇಬರ್ಸ್ಗೆ ನೀಡ್ಸ್ಗಳಿಗೆ ಅನುಗುಣವಾಗಿ ಸ್ಯಾಲರಿಯನ್ನು ಡಿಸಿಷನ್ ಖಾತರಿಪಡಿಸಿಕೊಳ್ಳಲು ಒತ್ತನ್ನು ನೀಡಲಾಗುತ್ತದೆ. ಫಿಫ್ತ್ ಒನ್, ಟ್ರಿಬ್ಯುನಲ್ಸ್ ಆರ್ಜಿನ್. Since independence, tribunals have been the main instruments for the settlement of wage disputes. They are professional along with the Supreme Court to settle the wage-related disputes based on an appeal to fair compensation. ಅಂದರೆ ಇಂಡಿಪೆಂಡೆನ್ಸ್ ಆಗಿನಿಂದ ಟ್ರಿಬ್ಯುನಲ್ ಸ್ಯಾಲರಿ ಇತ್ಯರ್ಥಕ್ಕೆ ಮೇನ್ ಇನ್ಸ್ಟ್ರೂಮೆಂಟ್ ಆಗಿದೆ. ನ್ಯಾಯಯುತ ಸೊಲ್ಯೂಷನ್ಗೆ ಮೇಲ್ಮನವಿಯ ಆಧಾರದ ಮೇಲೆ ವೇಜ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ನ ಬಗೆಹರಿಸಲು ಸುಪ್ರೀಂ ಕೋರ್ಟ್ ಜೊತೆಗೆ ಸೆಟಲ್ ಆಗಿದೆ. ಸ್ಟ್ರಕ್ಚರ್: ದಿ ಬೆಂಚಸ್ ಆಫ್ ದಿ ಲೇಬರ್ಸ್ ಕೋರ್ಟ್, ದಿ
Civil Court and Supreme Court deal with this appeal of compensation dispute settlement. ನ್ಯಾಯಾಲಯದ ಕಾಂಪೊನೇಷನ್ಗಾಗಿ ಲೇಬರ್ಸ್ ಕೋರ್ಟ್, ಸಿವಿಲ್ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ನ್ಯಾಯಪೀಠಗಳಲ್ಲಿ ಈ ಮೇಲ್ಮನವಿಗಳನ್ನು ಮ್ಯಾನೇಜ್ಮೆಂಟ್ ಮಾಡುತ್ತದೆ ಅಂಡ್ ಸೆಟಲ್ಮೆಂಟ್ ಮಾಡುತ್ತದೆ. ಇದರ ಫಂಕ್ಷನ್ ಅಂದರೆ ಎಂಪ್ಲಾಯೀಸ್ ಆರ್ ಯೂನಿಯನ್ ಎಂಪ್ಲಾಯರ್ಗೆ ನಿರ್ಧಾರಗಳಿಂದ ಸ್ಯಾಟಿಸ್ಫೈನ್ ಆಗಿದ್ದಾಗ ಈ ಟ್ರಿಬ್ಯುನಲ್ಸ್ ಮನವಿ ಮಾಡಲಾಗುತ್ತದೆ ಮತ್ತು ಕಂಪೇರೇಟಿವ್ ರೇಟ್ಸ್ ಫ್ಯಾಕ್ಟರ್ ಕನ್ಸಿಡರ್ ಎಂಪ್ಲಾಯರ್ಗೆ ಪೇಮೆಂಟ್ ಸಾಮರ್ಥ್ಯವನ್ನು ಸ್ಥಿತಿ ಮುಂತಾದ ವಿಷಯಗಳಲ್ಲಿ ಅಂಶಗಳನ್ನು ಸಂಸ್ಥೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಫಾರ್ಮುಲೇಟ್ ಮಾಡಲಾಗುತ್ತದೆ. ಕನ್ಕ್ಲೂಷನ್. ವೇಜ್ ಆ್ಯಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಮೇನ್ ಗೋಲ್ಸ್ ಅಂದರೆ ಕಾಸ್ಟ್ ಎಫೆಕ್ಟಿವ್ ಪೇ ಸ್ಟ್ರಕ್ಚರ್ ಅನ್ನು ಅಟ್ರಾಕ್ಟಿವ್ ಡಿಸೈನ್ ಮಾಡುವುದು ಮತ್ತು ಎಂಪ್ಲಾಯೀಸ್ನ ಮೋಟಿವೇಶನ್ ಮತ್ತು ರಿಟೇನ್ ಕಾಂಪೊನೆಂಟ್ ಮಾಡುವುದು ವೇಜ್ ಆ್ಯಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ನ ಏಮ್ ಆಗಿದೆ. ಈ ಥರ ವೇಜ್ ಆ್ಯಂಡ್ ಸ್ಯಾಲರಿ ಒಂದು ಎಕನಾಮಿಕ್ ಗ್ರೋತ್ಗೆ ಹೆಲ್ಪ್ ಆಗುತ್ತಿದೆ.